ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿದೆ. ಅದು ಕೂಡ ಕೆಎನ್ ರಾಜಣ್ಣ ಎದುರಲ್ಲಿಯೇ. ಹಾಸನದ ಜಿಲ್ಲಾ ಕಾರ್ಯಕರ್ತರ ಸಭೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿಬಿಟ್ಟಿದೆ. ಸಚಿವ ರಾಜಣ್ಣ ಎದುರು ಕಿತ್ತಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸಚಿವ ರಾಜಣ್ಣ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅರಕಲಗೂಡು ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಬೆಂಬಲಿಗರಿಂದ ಗಲಾಟೆಯಾಗಿದೆ. ಈ ವೇಳೆ ಕೆಎನ್ ರಾಜಣ್ಣ ಅವರು ಸಹಕಾರಿ ಸಚಿವರು ಗರಂ ಆಗಿಬಿಟ್ಟಿದ್ದಾರೆ. ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಬಾಡಿಗೆಯ ಗಿರಾಕಿಗಳು ಅಂತೇಳಿ ಕೆಎನ್ ರಾಜಣ್ಣ ಸಿಟ್ಟಾಗಿದ್ದಾರೆ. ಈ ವೇಳೆ ಶ್ರೀಧರ್ ಗೌಡ ಬೆಂಬಲಿಗರಿಂದ ಕೆಎನ್ ರಾಜಣ್ಣ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ಈ ಸಂದರ್ಭದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗ್ಬಿಟ್ಟಿದೆ. ದಯವಿಟ್ಟು ಶಿವಲಿಂಗೇಗೌಡರ ಅಪ್ಪಾಜಿ ಅವರಲ್ಲಿ ಮನವಿ ಮಾಡ್ಕೊತೀನಿ. ಎರಡೆರಡು ಮಾತು ಅಪ್ಪಾಜಿ, 2 ನಿಮಿಷ. ಅಣ್ಣ, ನಾನು ಏನು ಬೇರೆ ಏನು ಮಾತಾಡಕ್ಕಲ್ಲ, ಕಾಂಟ್ರವರ್ಸಿ ಯಾವುದು ಮಾತಾಡಲ್ಲ, ನಾನು ಮಾತಾಡ್ತೀನಿ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದಯವಿಟ್ಟು ನಾನು ಅಂದಿರೋ ಎಲ್ಲರೂ 5 ನಿಮಿಷ ಸುಮ್ಮನೆ ಇರಿ. ಹಾಸನದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅಖಾಡಕ್ಕಿಳಿದಿದ್ದಾರೆ. ಶತಾಯ ಗತಾಯ ಗೆಲ್ಲಲೇಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಏನಾಯ್ತು, ಯಾಕಾಗಿ ಹೈಡ್ರಾಮಾ ಆಯಿತು ಅಂತೇಳಿ ಶಶಿಧರ್? ಪ್ರೇಮ್, ಏನು ಮಾರ್ಚ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಸನ ಜಿಲ್ಲೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರ ಪರ ಪ್ರಚಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಗೃಹ ಮಂಡಳಿ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡ, ಜಿಲ್ಲೆಯ ಚುನಾವಣೆ ಉಸ್ತುವಾರಿಯಾದಂತಹ ರಾಜ್ಯಸಭೆ ಸದಸ್ಯ ಚಂದ್ರಶೇಖರ್ ಸೇರಿ ಹಲವು ಮುಖಂಡರು ಹಾಜರಿದ್ದಾರೆ. ಮೊದಲು ಪ್ರವೀಣ್ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಭಾಷಣ ಮಾಡಲಿಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ನಂತರದಲ್ಲಿ ಕೆಲ ಗೊಂದಲದ ವಾತಾವರಣ ನಿರ್ಮಾಣ ಇರುತ್ತೆ. ಆ ನಂತರದಲ್ಲಿ ಕಳೆದ 2023 ವಿಧಾನಸಭೆ ಚುನಾವಣೆ ಅರಕಲಗೂಡು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಶ್ರೀಧರ್ ಗೌಡ ಅವರು ಭಾಷಣವನ್ನು ಮಾಡ್ತಿರ್ತಾರೆ. ನನಗೆ ಬಿ ಫಾರ್ಮ್ ಕೊಡಲು ತಡವಾಯಿತು, ಹಾಗಾಗಿ ಕಾಂಗ್ರೆಸ್ಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅಂತ ಹೇಳ್ತಾರೆ. ಈ ಬಾರಿ 30,000 ಲೀಡನ್ನು ಶ್ರೇಯಸ್ ಪಟೇಲ್ಗೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ ಕೊಡ್ತೀವಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಭಾಷಣ ಆರಂಭಿಸಿದಂತಹ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ, ಈಗ ಅರಕಲಗೂಡು ಅಭ್ಯರ್ಥಿ ಹೇಳಿದ್ರು 30,000 ಲೀಡ್ ಕೊಡ್ತೀವಿ, ಆದರೆ ನೀನು ಯಾಕೆ 3ನೇ ಸ್ಥಾನಕ್ಕೆ ಹೋದೆ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ. ಇದರಿಂದ ಶ್ರೀಧರ್ ಗೌಡ ಅಭಿಮಾನಿಗಳು ರಾಜಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಧಿಕ್ಕಾರವನ್ನು ಕೂಗ್ತಾರೆ. ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ಶ್ರೀಧರ್ ಗೌಡ ಅವ್ರನ್ನ ಎಷ್ಟೇ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಸಹ ಆಗೋದಿಲ್ಲ. ನಂತರ ರಾಜಣ್ಣ ಅವರಿಗೆ ಕೋಪ ಬಂದು ಅವರು ಕಾರ್ಯಕರ್ತರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ನ ಕೆಲವು ಬಾಡಿಗೆ ಗಿರಾಕಿಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಶ್ರೀಧರ್ ಗೌಡ ಬೆಂಬಲಿಗರು ರಾಜಣ್ಣ ಅವರ ಭಾಷಣಕ್ಕೆ ಸಂಪೂರ್ಣವಾಗಿ ಅಡ್ಡಿಯನ್ನು ಪಡಿಸ್ತಾರೆ. ಆದರೂ ಸಹ ರಾಜಣ್ಣ ಅವರು ಶ್ರೀಧರ್ ಗೌಡರಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ನೀವು ರೀತಿ ಮಾಡಿದರೆ ಕಷ್ಟ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾರೆ. ಇದರಿಂದ ಮತ್ತಷ್ಟು ಕೆಳದಂತಹ ಕಾರ್ಯಕರ್ತರು ಚೇರುಗಳನ್ನೆಲ್ಲ ಹೊಡೆದು ಪುಡಿಯನ್ನು ಮಾಡಾಕ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಶ್ರೀಧರ್ ಗೌಡ ಬೆಂಬಲಿಗರ ನಡುವೆ ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತಕ್ಕೂ ಸಹ ತಲುಪುತ್ತೆ. ಅಲ್ಲಿರ್ತಕ್ಕಂತಹ ವೇದಿಕೆ ಮೇಲಿದ್ದಂತಹ ಕಾಂಗ್ರೆಸ್ ನಾಯಕರು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಶ್ರೀಧರ್ ಗೌಡ ಬೆಂಬಲಿಗರು ಸಮಾಧಾನ ಆಗೋದಿಲ್ಲ. ಆ ನಂತರದಲ್ಲಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮೊಟಕುಗೊಳಿಸಲಾಗಿ ರಾಜಣ್ಣ ಅವರು ತೆರಳಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.